1/2026 ಆಲ್ಮೋಸ್ಟ್ ಮಧ್ಯರಾತ್ರಿ ಸಮಯಕ್ಕೆ ಒಂದು ಪ್ರಕರಣ ದಾಖಲಾಗಿರುತ್ತದೆ ರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಈ ಪ್ರಕರಣದ ಸಾರಾಂಶ ಏನು ಅಂತ ಹೇಳಿದರೆ, ರೋಣ ತಾಲೂಕಿನ ತಹಸೀಲ್ದಾರ್ ಆದಂಥ ನಾಗರಾಜ್ ಕೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ, ಇಬ್ಬರು ವ್ಯಕ್ತಿಗಳು, ಒಬ್ಬ ಹನುಮನ್ ಚಲವಾದಿ ಮತ್ತು ಇನ್ನೊಬ್ಬ ಶರಣಪ್ಪ ಅಂತ ಹೇಳಿ ಇಬ್ಬರು ವ್ಯಕ್ತಿಗಳು ಕೂಡ ಬಂದು ಅವ್ರ ಮನೆಯಲ್ಲಿ ವಿತೌಟ್ ಪರ್ಮಿಷನ್ ಟ್ರೆಸ್ಪಾಸ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ ಅಂತ ಹೇಳಿ ನಮಗೆ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇವರಿಬ್ಬರದು ಹಿನ್ನೆಲೆನ ವಿಚಾರಣೆ ಮಾಡಿದಾಗ ಹನುಮನ್ ಚಲವಾದಿ ಅನ್ನೋನು ಅವನು ಯೂಟ್ಯೂಬರ್ ಪತ್ರಕರ್ತ ಅಂತ ಹೇಳಿ ಗುರುತಿಸ್ಕೊಂಡಿರ್ತಾನೆ. ಅವನು ಯೂಟ್ಯೂಬಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಆರೋಪಗಳನ್ನು ಮಾಡೋದು ಮತ್ತು ಅದ್ರ ಜೊತೆಗೆ ವಿಡಿಯೋಸ್ನ ಮಾಡೋದು, ಅದನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡೋದು ಇವನು ವೃತ್ತಿಯಾಗಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಹಳೆದೊಂದು ಕೇಸಲ್ಲಿ ಇವನಿಗೆ ನಮ್ಮ ತಾಲೂಕು ದಂಡಾಧಿಕಾರಿ ಆದಂಥ ತಹಸೀಲ್ದಾರ್ ಆದಂಥ ನಾಗರಾಜ್ ಕೆ ಅವರು ಒಂದು ಪ್ರಿವೆಂಟಿವ್ ಸೆಕ್ಷನ್ ಅಡಿ ಬಾಂಡ್ ಓವರ್ ಕೂಡ ಮಾಡಿರ್ತಾರೆ. ತಹಸೀಲ್ದಾರ್ ಅವರು ಹೇಳೋ ಪ್ರಕಾರ ಈ ಬಾಂಡ್ ಓವರ್ ಮಾಡಿದ್ದಕ್ಕೆ ಅದನ್ನು ಮುಕ್ತಾಯಗೊಳಿಸ್ಬೇಕು ಅಂತ ಹೇಳಿ ಇವನು ಭಾಳ ದಿವಸದಿಂದ ಹೇಳ್ತಾ ಇದ್ದಂತೆ. ಅಚಾನಕ್ಕಾಗಿ ಆ ದಿನ ರಾತ್ರಿ ಅವ್ರ ಮನೆಗೆ ಅತಿಕ್ರಮಣವಾಗಿ ಪ್ರವೇಶ ಮಾಡಿದ್ದಾನೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ನಮ್ಮ ಅಧಿಕಾರಿ ಅವರಿಗೆ ಬಂಧನ ಮಾಡಿದ್ದಾರೆ. ಈಗಾಗಲೇ ಅವರಿಗೆ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಗಡೆ ಪಡಿಸಿ ಇನ್ನು ಅವರು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಒಂದು ಖುಷಿ ಸರ್. ಇದು ಪ್ರಕರಣ ನಿನ್ನೆ ಆಗಿದೆ ಸರ್? 25ನೇ ತಾರೀಕಿಗೆ ಆಗಿದೆ. ಇದು ಒಂದೇ ವಿಷಯಕ್ಕೆ ಸರ್, ಮತ್ತು ಬೇರೆ ವಿಷಯ ಇಷ್ಟ